ರಾಜ್ಯದ ಅತಿದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಪ್ರಮುಖವಾಗಿ ಎಲ್ಲರೂ ಕೂಡ ಸಂಪುಟ ವಿಸ್ತರಣೆ ಬಗ್ಗೆ ಅಥವಾ ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡ್ತಿದ್ದಾರೆ. ಆದರೆ ಟಿವಿ9ಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಈಗ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಪುಟ ಪುನರ್ರಚನೆ ವಿಚಾರವಾಗಿ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಮಾಡದೇ ಇರೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ನಡೆದಂಥ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಗಂಭೀರವಾದಂಥ ಚರ್ಚೆ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಸದ್ಯಕ್ಕೆ ನಿರುತ್ಸಾಹವನ್ನು ತೋರ್ತಾ ಇದೆ. ಯಾಕೆಂದ್ರೆ ಪರಿಸ್ಥಿತಿ ಸಂದರ್ಭದಲ್ಲಿ ನೋಡ್ತಾ ಇದ್ರೆ 3 ಚುನಾವಣೆ ಗೆಲುವಾಗಿದೆ. ಇಂಥ ಸಂದರ್ಭದಲ್ಲಿ ಬದಲಾವಣೆ ಮಾಡಿದ್ರೆ ಉಪಚುನಾವಣೆ ಗೆಲುವಿನ ಬಳಿಕ ಅದು ಸಹಜವಾಗಿ ಬೇರೆ ರೀತಿಯ ತಪ್ಪು ಸಂದೇಶ ರವಾನೆ ಆಗುವಂತ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆ ಮಾಡಿದ್ರೆ ಆಗ ಮತ್ತೆ ಹೊಸ ರೀತಿಯಂತ ಅಸಮಾಧಾನಗಳು, ಟೆನ್ಷನ್ಸ್ಗಳು ಆರಂಭವಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತ ಬದಲಾವಣೆಯನ್ನ ಸದ್ಯಕ್ಕೆ ಮಾಡದೇ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಟಿವಿ9ಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈಗ ಎಲ್ಲ ರೀತಿಯಂಥ ಬದಲಾವಣೆಗೆ, ಪ್ರಮುಖವಾಗಿ ಸಂಪುಟ ಪುನರ್ರಚನೆಗೆ ಈಗ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಯಾವುದೇ ಬದಲಾವಣೆ ಮಾಡದೇ ಇರೋದಕ್ಕೆ ಸದ್ಯಕ್ಕೆ ಹೈಕಮಾಂಡ್ ಚಿಂತನೆ ಮಾಡಿದೆ. ದೆಹಲಿಯಲ್ಲಿ ಹಿರಿಯ ನಾಯಕರೆಲ್ಲರೂ ಕೂಡ ಕೂತು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಬದಲಾವಣೆ ಆದರೆ ಆಗ ಮುಂದೆ ಬರುವಂಥ ಜಿಲ್ಲಾ ಪಂಚಾಯತಿ, CMC ಚುನಾವಣೆಗಳಿಗೂ ಕೂಡ ಸ್ವಲ್ಪ ಸಂಕಷ್ಟ ಎದುರಾಗ್ಬೋದು. ಹೀಗಾಗಿ ಸಮಯವನ್ನು ನೋಡಿದು ಮುಂದಿನ ದಿನಗಳಲ್ಲಿ ಅಧಿಕಾರದ ವಿಚಾರ, ಬೇರೆ ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಎಲ್ಲ ಸಮಯಗಳನ್ನು ನೋಡಿ ಆ ನಂತರ ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲ ಆಕಾಂಕ್ಷಿಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾರೆ. ಮುಖ್ಯಮಂತ್ರಿ ಸೇರಿದಂತೆ ಹೈಕಮಾಂಡ್ ಮೇಲೆ ಇನ್ನಿಲ್ಲದ ಒತ್ತಡವನ್ನು ಹಾಕ್ತಿದ್ದಾರೆ. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಮಾಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಬದಲಾಗಿ ಒಂದು ಟ್ವಿಸ್ಟ್ ಇದೆ. ರಾಜ್ಯ ಸಂಪುಟ ಪುನರ್ರಚನೆ ಬದಲು ಈಗ ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆ ಮಾಡ್ತಾ ಇಲ್ಲ, ಈಗ ಸಂಪುಟ ವಿಸ್ತರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಖಾಲಿ ಇರುವಂತಹ ಸಚಿವ ಸ್ಥಾನವನ್ನಷ್ಟೇ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇದೆ, ಚಿಂತನೆ ಮಾಡ್ತಾ ಇದೆ. ಹೆಚ್ಚಿನ ಆಕಾಂಕ್ಷಿಗಳಿರುವಂತಹ ಹಿನ್ನೆಲೆಯಲ್ಲಿ ಪುನರ್ರಚನೆ ಬದಲಾಗಿ ಯಾವ್ಯಾವ ಸ್ಥಾನ ಖಾಲಿ ಇದೆಯೋ ಅಂತ ಸ್ಥಾನವನ್ನ ಸದ್ಯಕ್ಕೆ ಭರ್ತಿ ಮಾಡುವಂತ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಪುನರ್ರಚನೆ ಬದಲಾಗಿ ಈಗ ಸಂಪುಟ ವಿಸ್ತರಣೆ, ಈಗಾಗಲೇ ಸುಮಾರು 4 ಸ್ಥಾನಗಳು ಅಥವಾ 4 ಸಚಿವ ಸ್ಥಾನಗಳು ಖಾಲಿ ಇದೆ. ಮುಖ್ಯಮಂತ್ರಿಗಳ ಬಳಿನೇ ಇದೆ. ಹೆಚ್ಚುವರಿ ಖಾತೆಗಳೇನಿದೆ ಮುಖ್ಯಮಂತ್ರಿಗಳ ಬಳಿ, ಅದನ್ನು ಭರ್ತಿ ಮಾಡೋದಕ್ಕೆ ಈಗ ಹೈಕಮಾಂಡ್ನಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಲ್ಲಿ ಈಗಾಗಲೇ ಹೊಸ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆಗೆ ಸಂಪುಟ ಪುನರ್ರಚನೆ ಆಗುತ್ತೆ, 10 ರಿಂದ 15 ಸಚಿವರನ್ನ ಕೈ ಬಿಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದರೆ ಈಗ ಟಿವಿ9ಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಬಹುಶಃ ಯಾರೆಲ್ಲ ರೆಡಿ ಆಗಿದ್ರು, ಪ್ರಮುಖವಾಗಿ 15ಕ್ಕೂ ಹೆಚ್ಚು ಸ್ಥಾನಕ್ಕೆ ಸುಮಾರು 30ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ರು, ಅವರೆಲ್ಲರಿಗೂ ಕೂಡ ನಿರಾಸೆ ಆಗುವಂಥ ಸಾಧ್ಯತೆ ಇದೆ. ಆದರೆ ಈಗ ಸಂಪುಟ ಪುನರ್ರಚನೆ ಮಾಡ್ತಾ ಇಲ್ಲ, ಬದಲಾಗಿ ಸಂಪುಟ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಬಳಿ ಇರುವಂಥ ಹೆಚ್ಚಿನ ಖಾತೆಗಳೇನಿದೆ, ಹೆಚ್ಚುವರಿ ಖಾತೆಗಳೇನಿದೆ, ಅದನ್ನು ಈಗ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಸಂಪುಟ ವಿಸ್ತರಣೆ ಮಾಡಿ ಆ ಖಾಲಿ ಇರುವಂಥ ಇಲಾಖೆಗಳಿಂದ ಸಚಿವ ಸ್ಥಾನಗಳಿಂದ ಅದನ್ನು ಭರ್ತಿ ಮಾಡೋದಕ್ಕೆ ಚಿಂತನೆ ಮಾಡಲಾಗ್ತಾ ಇದೆ. ಇದರಲ್ಲಿ ಯಾರ್ಯಾರು ಬರ್ತಾರೆ, ಖಾಲಿ ಇರುವಂಥ 4 ಸಚಿವ ಸ್ಥಾನಗಳಿಗೆ ಯಾರನ್ನೋ ಫಿಲ್ ಮಾಡಲಾಗುತ್ತೆ, ಇದೆಲ್ಲ ನೋಡಬೇಕಾಗತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ದೆಹಲಿ ಪ್ರವಾಸವನ್ನು ಮಾಡ್ತಿದ್ದಾರೆ. ಈಗ ಬೆಂಗಳೂರಿಂದ ಕೆಲವೇ ಹೊತ್ತಿನ ಹಿಂದೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಈಗಾಗಲೇ ಜಾರ್ಖಂಡ್ನಲ್ಲಿ DCM DK ಶಿವಕುಮಾರ್ ಅವರಿದ್ದಾರೆ. ಅಲ್ಲಿರುವಂಥ ಪದಗ್ರಹಣ ಸಮಾರಂಭ ಏನಿದೆ, ಪ್ರಮುಖವಾಗಿ ಹೇಮಂತ್ ಸೊರೇನ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಭಾಗಿಯಾಗಿ ಆನಂತರ ಅವರು ಕೂಡ ಈಗ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ನಡೆಯುತ್ತೆ. ನಾಳೆ CWC ಮೀಟಿಂಗ್ ಇದೆ, ಅಲ್ಲೂ ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಮುಂದಿನ ನಿರ್ಧಾರವನ್ನು ಮಾಡಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್, ದೂರವಾಣಿ ಮೂಲಕ ಜಾಯ್ನ್ ಆಗ್ತಾರೆ. ಹರೀಶ್, ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಈಗ ಆಕಾಂಕ್ಷಿಗಳಿಗೆ ಶಾಕಿಂಗ್ ಆದಂಥ ಸುದ್ದಿ ಇದೀಗ. ಹೈಕಮಾಂಡ್ ಈ ರೀತಿ ಅಂತ ನಿರ್ಧಾರ ಮಾಡೋದಕ್ಕೆ ಏನು ಪ್ರಮುಖ ಕಾರಣ ಆಗ್ತಾ ಇದೆ? ಅತ್ತ ಸಂಪುಟ ಪುನರ್ರಚನೆಯೂ ಬೇಡ ಅಂತ ಹೇಳ್ತಿದ್ದಾರೆ, KPCC ಅಧ್ಯಕ್ಷರ ಬದಲಾವಣೆಯೂ ಕೂಡ ಬೇಡ ಹೇಳ್ತಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸೋಣ, ನೋಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಇನ್ನಷ್ಟು ವಿವರಗಳು ಬರ್ತಾ ಇದೆ. ಅದಾದ ಬಳಿಕ ಹರೀಶ್ ನಿಮ್ಮನ್ನು ಜಾಯ್ನ್ ಆಗ್ತೀನಿ, ನಿಮ್ಮನ್ನ ಜೊತೆ ಮಾತುಕತೆ ಮಾಡ್ತೇನೆ. ಈಗ ಟಿವಿ9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಗಂಭೀರವಾದಂಥ ಚರ್ಚೆ ಆಗ್ತಾ ಇದೆ. ಯಾವುದೇ ರೀತಿಯಂಥ ಬದಲಾವಣೆಯನ್ನು ಮಾಡದೇ ಇರೋದಕ್ಕೆ, KPCC ಸ್ಥಾನದ ಬದಲಾವಣೆಯನ್ನು ಮಾಡದೇ ಇರೋದಕ್ಕೆ ಈಗ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಈಗ ಏಕಾಏಕಿ ಬದಲಾವಣೆ ಮಾಡಿದರೆ ಅಫ್ಕೋರ್ಸ್ ಬೇರೆ ಬಣ್ಣಗಳಿವೆ ಕಾಂಗ್ರೆಸ್ನಲ್ಲಿ, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಈಗ ಬದಲಾವಣೆ ಮಾಡಿದ್ರೆ ಆಗ ಬೇರೆ ರೀತಿಯಾದಂಥ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಅನೇಕ ಹಿರಿಯ ನಾಯಕರು ಬದಲಾವಣೆ ಸೂಕ್ತ ಅಂತ ಒಂದು ಬಣ ಹೇಳ್ತಾ ಇದ್ದಾರೆ, ಮತ್ತೊಂದು ಬಣ ಈ ರೀತಿಯಂಥ ಬದಲಾವಣೆ ಬೇಡ ಅಂತ. ಟಿವಿ9ಗೆ AICC ಮೂಲಗಳಿಂದ ಸದ್ಯಕ್ಕೆ KPCC ಅಧ್ಯಕ್ಷರ ಬದಲಾವಣೆ ಬೇಡ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಇಂಥ ಒಂದು ಚಿಂತನೆ ಹೈಕಮಾಂಡ್ ಬಳಿ ಚಿಂತನೆಯನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.
ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ CMC ಚುನಾವಣೆ ಬರ್ತಾ ಇದೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ. ಅದೇ ರೀತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇದೆ. ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಎದುರಿಸಬೇಕಾಗಿದೆ. ಈ ಎಲ್ಲ ಚುನಾವಣೆಗಳ ನಡುವೆ ಮಾಡಿದ್ರೆ ಈಗಲೇ ಮಾಡಬೇಕಾಗತ್ತೆ. ಆದರೆ ಈಗ ಬದಲಾವಣೆಗೆ ಕೈ ಹಾಕಿದ್ರೆ ಅದು ಬೇರೆ ರೀತಿಯಂಥ ಮೆಸೇಜ್ ಪಾಸ್ ಆಗ್ಬೋದು. ಪ್ರಮುಖವಾಗಿ ಈಗ ಮೂರಕ್ಕೆ ಮೂರು ಕ್ಷೇತ್ರದ ಗೆಲುವಾಗಿದೆ. ಈ ಮೂರಕ್ಕೆ ಮೂರು ಕ್ಷೇತ್ರದ ಗೆಲುವಾದ ಬಳಿಕ ಅಫ್ಕೋರ್ಸ್ ಅದನ್ನು ಈಗಾಗಲೇ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಕೂಡ ಕ್ಲೈಮ್ ಮಾಡ್ತಿದ್ದಾರೆ. ನನ್ನ ನೇತೃತ್ವದಲ್ಲಿ ಅಥವಾ ನಾನು ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ಪಕ್ಷ ಮೂರಕ್ಕೆ ಮೂರು ಗೆದ್ದಿದೆ. ಈ ಸಂದರ್ಭದಲ್ಲಿ ಬದಲಾವಣೆ ಮಾಡಿದ್ರೆ ಸಹಜವಾಗಿ ಅದು ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಅವರ ಬಣದ ಅವರ ಬೆಂಬಲಿಗರ ವಾದ. ಅದರ ಜೊತೆಗೆ ಮತ್ತೊಂದಿಷ್ಟು ಮಂದಿ ಈಗಾಗಲೇ ನೇರವಾಗಿ ಹೇಳ್ತಾ ಇದ್ರು, ಈಗ ಸರಿಯಾದಂಥ ಸೂಕ್ತವಾದಂಥ ಸಂದರ್ಭ 3-0 ಅಂತ ಈಗಾಗಲೇ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಇನ್ನಿತರರಿಗೂ ಕೂಡ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಬಲವಾದಂಥ ವಾದ ಇತ್ತು. ಆದರೆ ಹೈಕಮಾಂಡ್ ಸದ್ಯಕ್ಕೆ ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಪುನರ್ರಚನೆ ಅಂದರೆ ರೀಶಫಲ್ ಮಾಡಿದ್ರೆ ಆಗ ಸುಮಾರು 30ಕ್ಕೂ ಹೆಚ್ಚು ಇನ್ಫ್ಯಾಕ್ಟ್ ಲೀಸ್ಟನ್ನು ಸರಿಯಾಗಿ ಗಮನಿಸಿದ್ರೆ ಅಥವಾ ಅದರ ಆಕಾಂಕ್ಷಿಗಳನ್ನು ನೋಡೋದಾದರೆ 30ರಿಂದ ಆ ಪಟ್ಟಿ 50ಕ್ಕೆ ಏರಿಕೆ ಆದರೂ ಕೂಡ ಅಚ್ಚರಿ ಏನಿಲ್ಲ. ಈ ಸಂದರ್ಭದಲ್ಲಿ ಮತ್ತೆ ಏನಾದರೂ ಬದಲಾವಣೆ ಮಾಡಿದ್ರೆ ಅಥವಾ ರೀಶಫಲ್ಗೆ ಕೈ ಹಾಕಿದ್ದೆ ಅದರಲ್ಲಿ ಅದು ಜೇನುಗೂಡಿಗೆ ಕೈ ಹಾಕದಂತೆ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಪುನರ್ರಚನೆ ಬದಲಾಗಿ ವಿಸ್ತರಣೆ ಅಷ್ಟೇ ಮಾಡೋಣ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್. ಈ ಒಂದು ನಿರ್ಧಾರಕ್ಕೆ ಪ್ರಮುಖ ಕಾರಣ ಏನು? ಹೈಕಮಾಂಡ್ ಯಾಕೆ ಈ ರೀತಿ ಅಂತ ಒಂದು ಚಿಂತನೆಗೆ ಅಥವಾ ನಿರ್ಧಾರಕ್ಕೆ ಬರ್ತಾ ಇದೆ ಹರೀಶ್? ಪ್ರಮೋದ್, ಉಪಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಚರ್ಚೆ ನಡೀತಾ ಇತ್ತು. ಸಾಕಷ್ಟು ಆಕಾಂಕ್ಷಿಗಳು ದೊಡ್ಡ ದೊಡ್ಡ ನಾಯಕರುಗಳನ್ನ ಭೇಟಿ ಆಗುವಂತಹದ್ದು ಮತ್ತೆ ಒತ್ತಡವನ್ನ ಹೇರುವಂತಹ ಕೆಲಸ ನಡೀತಾ ಇತ್ತು. ಈ ಎಲ್ಲಾ ವಿಚಾರ ಹೈಕಮಾಂಡ್ಗೆ ಗೊತ್ತಾಯ್ತು. ಈಗ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನಿಸಿದೆ. ಮತ್ತೆ ಹೈಕಮಾಂಡ್ ಪ್ರಮುಖ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಸಂಪುಟ ಪುನರ್ರಚನೆ ಆಗೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಸಂಪುಟ ಪುನರ್ರಚನೆ ಆಗೋದಿಲ್ಲ ಅಂತಂದಾಗ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆಯೂ ಇಲ್ಲ ಸದ್ಯಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಈಗ ಕಾಲ ಪಕ್ವವಾಗಿಲ್ಲ ಸಂಪುಟ ಪುನರ್ರಚನೆಗಾಗ್ಲಿ ಅಥವಾ KPCC ಅಧ್ಯಕ್ಷ ಬದಲಾವಣೆಗಾಗ್ಲಿ ಯಾವುದೇ ಈಗ ಕಾಲ ಪಕ್ವವಾಗಿಲ್ಲ ಅನ್ನುವಂತಹದ್ದು ಮತ್ತೆ ಸಾಕಷ್ಟು ಆಕಾಂಕ್ಷಿಗಳಿರೋದ್ರಿಂದ ಸರ್ಕಾರದ ಮೇಲೆ ಬೇರೆ ರೀತಿಯಾದಂತಹ ಪರಿಣಾಮ ಬೀರಬಹುದು ಅನ್ನುವಂತಹ ದೃಷ್ಟಿ ಕೂಡ ಇಟ್ಕೊಳ್ಳಲಾಗಿದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಮತ್ತೆ CM ದೆಹಲಿಗೆ ಬರ್ತಿರೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಆ ರೀತಿಯಾದಂತಹ ಯಾವುದೋ ಚರ್ಚೆಗಳು ಆಗಲ್ಲ. ಉಪಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಗೆಲುವು ಮತ್ತೆ CWC ಮೀಟಿಂಗ್ ಅಲ್ಲಿ CM ಭಾಗಿಯಾಗ್ತಾರೆ, DCM ಕೂಡ ಭಾಗಿಯಾಗ್ತಾರೆ. ಮತ್ತೆ ಹೆಚ್ಚಿನದೇನು ಚರ್ಚೆ ಆಗೋದಿಲ್ಲ ಅನ್ನುವಂಥದ್ದು ಈಗ ಬರ್ತಕ್ಕಂಥ ಮಾಹಿತಿ. ಓಕೆ, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿ ಆಗಿ. ಇದು